ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾ ಅಮ್ಮನ ಮನೆಯಿಂದ ಇಲ್ಲಿಗೆ ಬಂದಿದ್ದೆ. ಯಾಕಂದರೆ ನಿನ್ನೆ ಮಳೆ ಆಗಿದೆ. ಹಾಗೆ ಒಂದು ಸ್ವಲ್ಪ ಗಾರ್ಡನ್ ನೋಡ್ಕೊಂಡು ಹೋಗೋಣ, ನೀರು ಕೂಡ ಬಿಟ್ಟಂಗೆ ಆಗುತ್ತೆ ಅಂತ ಹೇಳಿ ಬಂದಿದ್ದೆ. ನೋಡಿ, ಹೂವು ತುಂಬ ಚೆನ್ನಾಗಿ ಅರಳ್ತಾ ಇದೆ ಇವತ್ತು. ಈ ಗಿಡ ಇನ್ನೇನು ಸತ್ತೇ ಹೋಗಿತ್ತು ಅಂದ್ಕೊಂಡಿದ್ದೆ, ಬಟ್ ವಾಪಸ್ ಚಿಗುರೊಡೆದಿದೆ. ಈಗ ಚೆನ್ನಾಗಿ ಹೂವು ಕೂಡ ಬರ್ತಾ ಇದೆ. ಇದರಲ್ಲಿ ಮಳೆ ಆಗಿರೋದ್ರಿಂದ ಗಿಡಗಳು ತುಂಬಾ ಫ್ರೆಶ್ ಆಗಿದೆ. ಮಳೆ ನೀರು ಒಂದು 2 ನಿಮಿಷ ಬಿದ್ದರೆ ಸಾಕು, ಗಿಡ ತುಂಬಾ ಖುಷಿಯಾಗುತ್ತೆ. ನೋಡಿ, ಇದರಲ್ಲೂ ಕೂಡ ಹೂವುಗಳು ಜಾಸ್ತಿನೇ ಇದೆ. ಮೊನ್ನೆ ನಿಮಗೆ ಈ ಪೋರ್ಚುಲಕ್ಕ ಗಿಡದ್ದು ವಿಡಿಯೋ ಹಾಕಿದ್ದೆ. ಇದಕ್ಕೆ ಫರ್ಟಿಲೈಸರ್ದು ನೋಡಿ ಮೊಗ್ಗೆ ಎಷ್ಟು ಬಂದಿದೆ ಅಂತ. ಇನ್ನೂ ಟೈಮ್ ಇದೆ ಅರಳಕ್ಕೆ. ಈಗ ಬೆಳಗ್ಗೆ 7:30 ಆಗಿದೆ ಅಷ್ಟೇ, ಇನ್ನೂ ಅರಳಬೇಕು. ನೋಡಿ ಮೊಗ್ಗೆ ಎಷ್ಟು ಬಂದಿದೆ ಅಂತ. ತುಂಬ ಚೆನ್ನಾಗಿ ಅರಳುತ್ತೆ. ಇದರಲ್ಲಿ ಸೀಸನ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಅರಳುತ್ತೆ. ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡಬೇಕು, ಬಟ್ ನಾನು ಮನೇಲಿ ಇಲ್ಲ ಅಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ ನನಗೆ. ಈ ಕಡೆ ಮನೆಗೆ ಬಂದ ಮೇಲೆ ಒಂದು ಸಾರಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು. ಗಾಳಿಗೆ ಒಂಚೂರು ಗಿಡಗಳು ಬಿದ್ದಿತ್ತು, ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಈ ಟೊಮೆಟೊ ಗಿಡದಲ್ಲಿ ಒಂದು ಟೊಮೆಟೊ ಆಗಿದೆ, ಚಿಕ್ಕದಾಗಿದೆ. ಹಾಗೆ ಇದರಲ್ಲಿ ತೋರಿಸಿದ್ದೀನಿ ಅಂದ್ಕೊತೀನಿ. ಇದರಲ್ಲೊಂದು ಕರ್ಬೂಜ ಆಗಿದೆ. ಇದು ನೋಡಬೇಕು, ಅದು ದೊಡ್ಡದಾಗುತ್ತಾ ಇಲ್ವಾ ಗೊತ್ತಿಲ್ಲ. ಹಾಗೆ ಇಲ್ಲೊಂದಿದೆ ನೋಡಿ, ಚಿಕ್ಕದಿದೆ ಇಲ್ಲಿ. ಹಾಗೆ ಅರಶಿನ ಇಟ್ಟಿದ್ನಲ್ಲ, ಅರಶಿನ ಇಟ್ಟಿದ್ರಲ್ಲಿ ಏನಾಗಿತ್ತು ಅಂದರೆ, ನಾನೊಬ್ರಿಗೆ ನೀರು ಹಾಕೋಕ್ಕೆ ಹೇಳಿದ್ದೆ. ಅವ್ರೇನು ಮಾಡಿದ್ದಾರೆ, ಸ್ವಲ್ಪ ಫೋರ್ಸಾಗಿ ನೀರು ಹಾಕಿದ್ದಾರೆ. ಮೇಲೆ ಬಂದಿತ್ತು ಅರಿಶಿನ ಎಲ್ಲ. ನಾನು ಮತ್ತೆ ವಾಪಸ್ ಅದನ್ನ ಮಣ್ಣಲ್ಲಿ ಹಾಕಿದ್ದೀನಿ. ನೋಡಿ, ಪೂರ್ತಿ ಹೊರಗಡೆ ಬರಬಾರ್ದು, ಈ ರೀತಿಯಾಗಿದ್ದರೆ ಏನಾಗಲ್ಲ. ಬೇರೆ ಸಸಿಗಳೆಲ್ಲ ಬಂದಿದೆ, ಕೆಲವೊಂದನ್ನು ಹಾಗೆ ಬಿಡ್ತೀನಿ. ಯಾಕಂದರೆ ಬೇರೆದರಲ್ಲಿ ಹಚ್ಕೊಳಕ್ಕಾಗತ್ತೆ ಕೆಲವೊಂದಿಷ್ಟು, ಅದಕ್ಕೋಸ್ಕರ. ಹಾಗೆ ಇದರಲ್ಲೂ ಕೂಡ ಅಷ್ಟೇ ನೋಡಿ, ಎಲ್ಲ ಹೊರಗಡೆ ಬಂದಿದೆ. ಅದನ್ನೆಲ್ಲ ನಾನು ಮತ್ತೆ ಮಣ್ಣು ಒಳಗಡೆ ಹಾಕಿದ್ದೀನಿ. ಇದರಲ್ಲಿ ಅದರಲ್ಲಿ ಸ್ವಲ್ಪ ನೋಡಿಬಿಟ್ಟು ಹಾಕಬೇಕು ನಾವು. ಈ ರೀತಿ ಇಟ್ಟಾಗ ನಾನು ಇಟ್ಬಿಟ್ಟು ಅಮ್ಮನ ಮನೆಗೆ ಹೋದೆ. ಬೇರೆಯವ್ರಿಗೆ ನೀರು ಹಾಕೋಕ್ಕೆ ಹೇಳಿದ್ನಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹಾಕಿಬಿಡ್ತಾರೆ. ಈ ಗಿಡಕ್ಕೆ ಏನಾದರೂ ಕಟ್ಟಬೇಕು, ಯಾಕಂದರೆ ಇಲ್ಲಾಂದರೆ ನೋಡಿ ಯಾವ ರೀತಿಯಾಗಿದೆ ಅಂತ. ಒಂದು ಸ್ವಲ್ಪ ಕಟ್ ಕೂಡ ಮಾಡಬೇಕು ಇದನ್ನು. ಹಾಗೆ ನೋಡಿ, ನಮ್ಮ ಅಕ್ಕನ ಮಗಳು ನನ್ನ ಜೊತೆಗೆ ಬಂದಿದ್ದಾಳೆ, ನಮ್ಮ ಮನೆಯವ್ರ ಜೊತೆಗೆ ಕೂತ್ಕೊಂಡಿದ್ದಾಳೆ. ಶಿರಿ, ಸೃಷ್ಟಿ ಹಾಯ್ ಮಾಡಿ. ನೋಡಿ, ನಿಂಬೆ ಗಿಡದಲ್ಲಿ ತುಂಬ ನಿಂಬೆ ಆಗಿದ್ದಾವೆ. ಇನ್ನೂ ಒಂದಿಷ್ಟು ಹಣ್ಣಾಗಬೇಕು. ಹಣ್ಣಾದಾಗ ತಕ್ಕೊತೀನಿ ನಾನು. ಇವತ್ತು ಗಿಡಗಳಿಗೆ ನೀರು ಹಾಕೋದೇನಿಲ್ಲ, ಯಾಕಂದರೆ ಮಳೆ ಆಗಿದೆ ಅಲ್ಲ, ನಿನ್ನೆ ಚೆನ್ನಾಗಾಗಿದೆ ಮಳೆ. ಹೀಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಇದರಲ್ಲಿ ಕಿಚನ್ ವೇಸ್ಟ್ ಹಾಕಿಟ್ಟಿದ್ದೆ ನಾನು, ತುಂಬಿತ್ತು. ಈಗ ನೋಡಿ ಕೆಳಗಡೆ ಇಳಿದಿದೆ. ಈ ರೀತಿ ಗೊಬ್ಬರ ಆಗುತ್ತೆ ಇದರಲ್ಲಿ. ಹಾಗೆ ಮಧುಕಾಮಿನಿಯಲ್ಲಿ ನೋಡಿ ಮೊಗ್ಗು ಎಷ್ಟು ಬಂದಿದೆ ಅಂತ. ಹೂ ಅರಳಿದಾಗ ತೋರಿಸ್ತೀನಿ ನೋಡಿ. ಇದರಲ್ಲಿ ಮೊಗ್ಗು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದನ್ನು ಒಂದು ಸ್ವಲ್ಪ ತೆಗೆದ್ಬಿಟ್ಟು ರಿಪೋರ್ಟೆಲ್ಲ ಮಾಡಬೇಕಿತ್ತು, ಬಟ್ ನೋಡಿ ಎಷ್ಟು ಗಿಡ ಬೆಳ್ಕೊಂಡಿದೆ, ಹಿಂಗಾಗಿ ತೆಗ್ದಿಲ್ಲ ನಾನು. ಗಿಡ ನೋಡ್ತೀನಿ ಅಂತ ಬಂದು ಮಾತಾಡ್ತಾ ತಿಂತಾ ಕೂತ್ಕೊಂಡಿದ್ದಾಳೆ. ನೋಡಿ,
ವಾಸನೆ ತುಂಬ ಚೆನ್ನಾಗಿದೆ ಈ ಮಲ್ಲಿಗೆ ಗಿಡದ್ದು. ಸೃಷ್ಟಿ ನಿಂಗೆ ಇದನ್ನು ತಗೊಂಡು ಇಲ್ಲ ಹಿಂಗೆ ತಗೊಂಡು ತೋರಿಸಿರಿ. ಅಡಿ ಅಪ್ಪ ಬಂತು. ಕಾಣ್ತೀನಿ ಒಟ್ಟು. ಇದು ನನ್ನ ಒಂದು ಗಾರ್ಡನ್ ಅಪ್ಡೇಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.